ಡ್ರಗ್ಸ್ ತೆಗೆದು ನಮಗೆ ಹಲ್ಲೆ ಮಾಡ್ತಾ ಇದ್ರು. ಮನೆಯಲ್ಲಿ ಬಂದು ನಮ್ಮ ಎದುರುಗಡೆಗಿನ್ನೇ ಬಂದು ಎಳೆಯುವುದು ಎಲ್ಲ ಮಾಡ್ತಾಯಿದ್ರು. ನಮಗೆ ಒಂದು ಸಲ ಸಿಕ್ಕಿ ಅದು ಮಗಳಿಗೆ ಸಿಕ್ಕಿ ಮಗಳಿಗೆ ಹೊಡಿಲಿಕ್ಕೆ ಹೋಗಿ ಅದೇನು ಮಾಡಿದ್ದೀಯಾ ಅಂತ ಎಲ್ಲ. ಏನು ಸಿಕ್ಕಿತ್ತು? ಅದು ಅದೆಂತ ವೈಟ್ ಪುಡಿ ಅಂತ ಸಕ್ಕರೆ ಥರ ಇತ್ತು. ಬ್ರೌನ್ ಶುಗರ್. ಹಾಂ, ಬ್ರೌನ್ ಶುಗರ್. ನಿಮ್ಗೆ ಯಾವ ರೀತಿಯ ಸಮಸ್ಯೆ ಮಾಡ್ತಿದ್ರು ಅವರು? ನಮಗೆ ಒಡೆಯುವುದು ಬಿಡುವುದು ಎಂತಾದ್ರೂ ಸುಮ್ಮನೆ ಯಾವುದು ಕಾರಣ ಇಲ್ಲ ಸರ್. ಯಾವುದಕ್ಕದು ಒಂದಾದರೂ ಅವರು ಒಟ್ಟಾಸಿ ನಮಗೆ ಒಡೆಯುವುದು, ನಮ್ಮ ಮೇಲೆ ಹಲ್ಲೆ ಮಾಡೋದು ಅಷ್ಟೇ. ಊರಿಗೆ ಮಾತ್ರ ಅವರು ಉಪಕಾರಿಯಾಗಿ ಜನಗಳಿಗೆ ಅಂದರೆ ಅವರ ಹೆಸರಿಗೋಸ್ಕರ, ಗೊತ್ತಾಯ್ತಾ, ಅಂಥ ಆಪತ್ ಬಂದವೇನವರಲ್ಲ. ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತೀರಿ, ನಿಮ್ಮ ಕಂಪ್ಲೇಂಟ್ ಎಲ್ಲ ತಗೊಳ್ಳೋದಿಲ್ಲ? ಯಾಕೆ ಅದು ಕಂಪ್ಲೇಂಟ್ ಎಲ್ಲ ತಗೊಳ್ಳೋದು? ಅಂದರೆ ಪೊಲೀಸ್ನವರೆಲ್ಲ ಅವರಿಗೆ ಸ್ವಲ್ಪ ಅವರ ಹತ್ರ ಅವರು ಎಲ್ಲ ಇದು ಮಾಡ್ತಾ ಇದ್ರಲ್ಲ, ಆಂಬುಲೆನ್ಸಲ್ಲಿ ಹೋಗಿ ಎಲ್ಲ ಪರಿಚಯ ಎಲ್ಲರನ್ನು ಪೊಲೀಸರನ್ನು ಒಳ್ಳೆ ಮಾಡಿಕೊಂಡ್ರು. ನಮ್ಮದೇ ಅವರ ಹತ್ರ ಸುಮ್ಮನೆ ಎಲ್ಲ ಹೇಳಿಸಿ ನಮಗೇನೆ ಇದು ಮಾಡಿ ಕಳಿಸ್ತಾ ಇದ್ದಿತ್ತು, ಗೊತ್ತಾಯ್ತಾ. ನೀವೆಂಥದ್ದು ಯಾವಾಗಲೂ ನಿಮ್ದು ಇದ್ದದ್ದೇ ಅಂತ ನಮಗೇನೆ ಬೈದು ಕಳಿಸ್ತಾ ಇದ್ದು. ಈಗ ಏನಾಗಿದೆ ಸಮಸ್ಯೆ? ಮಗಳಿಗೆ ಏನು ಸಮಸ್ಯೆ ಆಗಿದೆ? ಮಗಳಿಗೆ ಹೊಡೆದು ಎಲ್ಲ ಇದು ಮಾಡಿದ್ರಲ್ಲ, ಅವಳಿಗೆ ಹೊಡೆದು ಅವಳಿಗೆ ಒಟ್ಟಾಸಿ ಅವಳು ವಿಡಿಯೋ ಎಲ್ಲ ವೈರಲ್ ಮಾಡಿ ಅವಳಿಗೂ ಸಹ ಎಂಥದ್ದು ಅವಳು ಮಾನಸಿಕವಾಗಿ ಇನ್ನು ಕಳಿಬೇಕಲ್ಲ. ಅವಳು ಈಗ ಸೆಕೆಂಡ್ PUC ಅಲ್ಲ, ಒಂದು ಅವಳಿಗೆ ಫ್ಯೂಚರ್ ಅಂತ ಉಂಟಲ್ಲ, ಇಡೀ ವೈರಲ್ ಮಾಡಿ ಇನ್ನು ಹೇಗೆ ಮುಖ ತೋರಿಸಿ ಅವಳು ನಡೆಯುವುದು ಅಲ್ಲ. ಅವಳಿಗೂ ಒಂದು ಇದೈತೇನೋ ಯಾರು ಗೊತ್ತು, ನಮಗೆ ಗೊತ್ತಿಲ್ಲ. ಅವಳು ವಾಂತಿ ಮಾಡ್ತಾ ಇರುವಾಗ ನಮಗೆ ಗೊತ್ತಾಯ್ತದ್ದು ಅವಳು ಏನೋ ಸ್ಮೆಲ್ ಬಂತು. ಆವಾಗಲೇ ನಾವು ರಿಕ್ಷಾ ಮಾಡಿಕೊಂಡು ಇಲ್ಲಿ ಬಂದು ನೋಡುವಾಗ ಅವಳು ಫಿನೈಲ್ ಅದು ಒಳ್ಳೆ ಅರ್ಧ ಬಾಟ್ಲಿ ಕುಡಿದಿದ್ದಾಳೆ, ಸುಸೈಡ್.